ಆರ್ಎಸ್ಎಸ್ಗೆ ಸರ್ಕಾರ ಮೂಗುದಾರ ಹಾಕೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ. ಮಹತ್ವದ ಬೆಳವಣಿಗೆ ಇವತ್ತು ನಡೆದಿರೋದು. ಇತ್ತೀಚೆಗಷ್ಟೇ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನ ಬರೆದಿದ್ರು. ಆರ್ಎಸ್ಎಸ್ ಚಟುವಟಿಕೆಗಳು ಯಾವುದೇ ಸರ್ಕಾರದ ಅನುಮತಿ ಇಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ನಡಿಬಾರದು, ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲೂ ನಡಿಬಾರದು ಅಂತ. ಸದ್ಯ ಸರ್ಕಾರಿ ಸ್ಥಳಗಳಲ್ಲಿ ಈಗ ಸಂಘಟನೆಗಳ ಚಟುವಟಿಕೆಗೆ ನಿಷೇಧ ಹೇರಬೇಕು ಅನ್ನುವಂತ ತೀರ್ಮಾನವನ್ನ ಸಂಪುಟದಲ್ಲಿ ತೆಗೆದುಕೊಳ್ಳಲಾಗಿದೆ. ಬಹಳ ಮಹತ್ವದ ತೀರ್ಮಾನ ಇದು. ತುಂಬಾ ಜನ ಹೇಳ್ತಾ ಇದ್ರು ಈ ತರ 100 ಜನ ಪ್ರಿಯಾಂಕ್ ಖರ್ಗೆ ಬಂದ್ರು ಈ ಒಂದು ಕಾಯ್ದೆ ತರೋದಕ್ಕಾಗ್ತಿಲ್ಲ ಅಂತ, ಆಗಲ್ಲ ಅಂತ. ಆದ್ರೆ ಸಚಿವ ಸಂಪುಟದಲ್ಲಿ ಇದು ಮಹತ್ವದ ನಿರ್ಧಾರ. ಇವತ್ತು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರುವಂತ ತೀರ್ಮಾನ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಶಾಲಾ ಕಾಲೇಜು ಆಟದ ಮೈದಾನದಲ್ಲಿ ಬ್ಯಾನ್ ಆಗುತ್ತೆ. ಅನುಮತಿ ಇಲ್ಲದೆ ಯಾವುದೇ ಚಟುವಟಿಕೆ ನಡೆಸೋ ಹಾಗಿಲ್ಲ. ಖಾಸಗಿ ಕಾರ್ಯಕ್ರಮಗಳಿಗೆ ಪೂರ್ವಾನುಮತಿ ಕಡ್ಡಾಯ. ಅಂತಹ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ನೌಕರರು ಪಾಲ್ಗೊಳ್ಳುವಂತಿಲ್ಲ. ಜೊತೆಗೆ 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರು ತಂದಿದ್ದಂಥ ನಿಯಮನೇ ಯಥಾವತ್ತಾಗಿ ಜಾರಿಗೆ ತರಲಾಗಿದೆ. ಇಲ್ಲಿ ಯಾವುದೇ ಬದಲಾವಣೆ ಅಥವಾ ಹೊಸ ಕಾನೂನಲ್ಲ ಇದು. ಜಗದೀಶ್ ಶೆಟ್ಟರ್ ಅವರು 2013ರಲ್ಲಿ ಏನ್ ಕಾನೂನು ತರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರಲ್ವಾ, ಅದೇ ಕಾನೂನನ್ನೇ ಈಗ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರೋದು. ಆರ್ಎಸ್ಎಸ್ಗೆ ಮಾತ್ರ ಅಲ್ಲ, ಎಲ್ಲಾ ಸಂಘಟನೆಗಳಿಗೂ ಕೂಡ ಅನ್ವಯ ಆಗುತ್ತೆ. ಈ ನಿಯಮ ಎಲ್ಲಾ ಧರ್ಮಗಳಿಗೂ ಅನ್ವಯ. ಇನ್ಮೇಲೆ ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ. ಅಂದ್ರೆ ಸರ್ಕಾರಿ ಅನುದಾನಿತ ಶಾಲೆಗಳಿರುತ್ತೆ ಅಥವಾ ಸರ್ಕಾರಿ ಪ್ಲೇಸಸ್ ಇರುತ್ತೆ, ಸಾರ್ವಜನಿಕ ಸ್ಥಳಗಳು. ಅಲ್ಲಿ ಏಕಾಏಕಿಯಾಗಿ ನೀವು ಆರ್ಎಸ್ಎಸ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು ಅಥವಾ ಪಥಸಂಚಲನ ಮಾಡೋದು ಯಾವುದು ಕೂಡ ಇನ್ಮೇಲೆ ನಡೆಯಲ್ಲ. ಕಾರಣ 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರು ಏನ್ ಕಾನೂನನ್ನ ಮಾಡಿದ್ರೋ ಅದೇ ಈಗ ಕಾಂಗ್ರೆಸ್ ಸರ್ಕಾರದ ಮೂಲಕ ಜಾರಿಗೆ ಬಂದಿದೆ. ಹೀಗಾಗಿ ಇನ್ಮೇಲೆ ನೀವೇನಾದ್ರೂ ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಕ್ರಮವನ್ನ ಮಾಡ್ತೀರಿ ಅಂದ್ರೆ ಆರ್ಎಸ್ಎಸ್ನವರು ಕಡ್ಡಾಯವಾಗಿ ಸರ್ಕಾರದ ಅನುಮತಿ ಪಡ್ಕೊಳ್ಬೇಕು. ಹಂಗಂತ ನೀವು ಸಿದ್ದರಾಮಯ್ಯನವರಿಗೆ ಡೈರೆಕ್ಟ್ ಆಗಿ ಪತ್ರ ಬರಿಬೇಕಾ, ಅವ್ರನ್ನೇ ಭೇಟಿ ಮಾಡಬೇಕಾ? ನೋ. ಬದಲಿಗೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅನುಮತಿಯನ್ನ ಪಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಮಹತ್ವದ ತೀರ್ಮಾನ ತೆಗೆದುಕೊಂಡಿದೆ. ಸಾಕಷ್ಟು ಗಲಭೆಗಳಾಗ್ಲಿ ಅವೆಲ್ಲಾನು ಕ್ರೋಢೀಕರಿಸಿ ಸಾರ್ವಜನಿಕ ಆಸ್ತಿ ಅಂದರೆ ಪಬ್ಲಿಕ್ ಪ್ಲೇಸಸ್ನಲ್ಲಿರ್ಬೋದು, ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ, ಆವರಣಗಳಲ್ಲಿ ಅಥವಾ ಗೌರ್ಮೆಂಟ್ ಓನ್ಡ್ ಇನ್ಸ್ಟಿಟ್ಯೂಷನ್ಸ್ ಏನು ನಾವು ನಿಯಮಗಳು ತರಬೇಕು, ಆ ನಿಯಮಗಳನ್ನು ಹೋಮ್ ಡಿಪಾರ್ಟ್ಮೆಂಟ್ ಅವರು, ಲಾ ಡಿಪಾರ್ಟ್ಮೆಂಟ್ ಅವರು ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ದವರು ಏನು ಹಿಂದೆ ಕೆಲವು ಆದೇಶಗಳು ಹೊರಡಿಸಿದ್ದಾರೆ ಅವೆಲ್ಲನೂ ಕ್ರೋಢೀಕರಿಸಿ ಹೊಸ ನಿಯಮಾವಳಿಗಳನ್ನು ಆದಷ್ಟು ಬೇಗ ತರ್ತೀವಿ ಅಂತ ತೀರ್ಮಾನ ಮಾಡಿದ್ದೇವೆ. ಸೊ ಅದರ ಪ್ರಕಾರ ಇನ್ನು 1-2-3 ದಿವಸದಲ್ಲಿ ಹೊಸ ನಿಯಮಗಳನ್ನು ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿನಲ್ಲೇ ನಾವು ತರ್ತೀವಿ. ಯಾವುದೇ ಒಂದು ಸಂಘ ಸಂಸ್ಥೆಗೆ ಮೇಲೆ ನಾವು ನಿಯಂತ್ರಣ ಮಾಡಲಿಕ್ಕಾಗೋದಿಲ್ಲ. ಆದರೆ ಇನ್ನು ಮುಂದೆ ನೀವು ಪಬ್ಲಿಕ್ ಸ್ಪೇಸಸ್ನಲ್ಲಿರ್ಬೋದು, ರಸ್ತೆಗಳಲ್ಲಿರ್ಬೋದು, ಮನಸ್ಸಿಗೆ ಬಂದಂಗೆ ಮಾಡಲಿಕ್ಕಾಗೋದಿಲ್ಲ. ಏನೇ ಇದ್ರೂ ಕೂಡ ಪರ್ಮಿಷನ್ ತೊಗೊಂಡು ಮಾಡಿ. ಪರ್ಮಿಷನ್ ಕೊಡೋದು ಬಿಡೋದು ಸರ್ಕಾರದ ವಿವೇಚನೆ. ಅದಕ್ಕೆ ಮಾನದಂಡಗಳಿರ್ತವೆ. ನಾನೇನೋ ಕೈನಲ್ಲಿ ಲಾಠಿ ಬೀಸ್ಕೊಂಡಿರ್ಬೋದು ಅಥವಾ ಮನ್ಸು ಬಂದಂಗೆ ಬರೇ ಒಂದು ಇಂಟಿಮೇಷನ್ ಕೊಟ್ಟು ಇದೆಲ್ಲದ್ರ ಬಗ್ಗೆ ನಾವು ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಅಂತ ನಮ್ಮ ಜೊತೆ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಲ್.ಎನ್. ಸ್ವಾಮಿ. ಈಗಾಗಲೇ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಒಂದು ತಾರ್ಕಿಕವಾದಂತ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನುವಂಥ ಚರ್ಚೆ ಆಗ್ತಾ ಇತ್ತು. ಅಂದ್ರೆ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಆರ್ಎಸ್ಎಸ್ ಚಟುವಟಿಕೆಗಳು ನಡಿಬೇಕು ಅಂದ್ರೆ ಸರ್ಕಾರದ ಅನುಮತಿ ಕಡ್ಡಾಯ ಅಂತ. ಸದ್ಯಕ್ಕೆ ಈ ಕಾನೂನು ಈಗ ಜಾರಿ ಆಗ್ತಾ ಇದೆ. ಸಂಪುಟ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಜೊತೆಗೆ ಈ ತೀರ್ಮಾನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಚರ್ಚೆಗಳು, ವಿವಾದಗಳು ಈಗ ಹುಟ್ಕೊಳ್ತಾ ಇದೆ? ಸೌಖ್ಯ
ರಾಜ್ಯದಲ್ಲಿ RSS ಬ್ಯಾನ್ ಸೇರಿದಂತೆ RSS ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು, ಅದಕ್ಕೆ ಹೊಸ ಕಾನೂನು ತರಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯನವರಿಗೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಪತ್ರವನ್ನು ಬರೀತಾರೆ. ಅದಾದ ಬಳಿಕ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವೆ ದೊಡ್ಡ ಜಟಾಪಟಿ ನಡೆಯುತ್ತೆ. ಒಂದು ಸವಾಲುಗಳು ಕೂಡ ನಡೆದಿರುವಂಥದ್ದು. ಯಾವ ರೀತಿ ಬ್ಯಾನ್ ಮಾಡ್ತಾರೆ, ದಮ್ಮು ತಾಕತ್ತಿದ್ರೆ ಬ್ಯಾನ್ ಮಾಡಲಿ ಎಂಬ ಸವಾಲನ್ನು ವಿಪಕ್ಷಗಳ ನಾಯಕರು ಹಾಕಿರ್ತಾರೆ. ಅದೇ ರೀತಿ ನಾವು ಕೆಲವೊಂದು ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಹಾಕಲೇಬೇಕು ಎಂಬ ನಿರ್ಧಾರವನ್ನು ಮಾಡಿಕೊಂಡು ಇವತ್ತು ಕ್ಯಾಬಿನೆಟ್ಗೆ ಕೂಡ ಈ ವಿಚಾರ ಬಂದಿತ್ತು. ಅಂದರೆ RSS ತನ್ನ ಕಾರ್ಯಕ್ರಮಗಳನ್ನು ಎಲ್ಲೆಲ್ಲಿ ಮಾಡುತ್ತೆ ಅಲ್ಲೆಲ್ಲ ಕೂಡ ಪರ್ಮಿಷನ್ ತೆಗೆದುಕೊಳ್ಬೇಕು ಎಂಬ ನಿಯಮವನ್ನು ಜಾರಿಗೆ ತರಲಾಗುತ್ತೆ ಅನ್ನೋದು ಇವತ್ತು ಕ್ಯಾಬಿನೆಟ್ನಲ್ಲಿ ಅಂಗೀಕಾರ ಆಗಿರುವಂಥದ್ದು. ಅಂದರೆ ಈ RSS ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಶುರುವಾಗ್ತಾ ಇತ್ತು. ಎಲ್ಲದಕ್ಕೂ ಕೂಡ ಇವತ್ತು ಫುಲ್ ಸ್ಟಾಪ್ ಬಿದ್ದಿರುವಂಥದ್ದು. ಅಂದರೆ ಒಂದು ಕಡೆ BJP ನಾಯಕರ ಸಾಕಷ್ಟು ವಿರೋಧದ ನಡುವೆ ಕಾಂಗ್ರೆಸ್ ಸರ್ಕಾರ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಪ್ರಮುಖ ನಿರ್ಧಾರ ತೆಗೆದುಕೊಂಡಿರುವಂಥದ್ದು. ಅಂದರೆ ಮೊದಲನೇದಾಗಿ ನೋಡಬೇಕಂತಂದರೆ ಒಂದು ಕಡೆ ಏನು RSS ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು, ಅಂದರೆ ಸಾರ್ವಜನಿಕ ಸ್ಥಳ ಆಗ್ಬೋದು ಅಥವಾ ಸರ್ಕಾರಿ ಅಥವಾ ಏಡೆಡ್ ಶಾಲಾ ಕಾಲೇಜುಗಳ ಆವರಣದಲ್ಲಿ ಪಥಸಂಚಲನ ಆಗ್ಬೋದು ಅಥವಾ ದೊಣ್ಣೆಗಳನ್ನು ಇಟ್ಕೊಂಡು ಓಡಾಡೋಂಥದ್ದಾಗ್ಬೋದು, ಎಲ್ಲದಕ್ಕೂ ಕೂಡ ಪರ್ಮಿಷನ್ ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು ಎಂಬ ನಿರ್ಧಾರಕ್ಕೆ ಕಾಂಗ್ರೆಸ್ ಈಗ ನಿಯಮವನ್ನು ತರೋದಕ್ಕೆ ಮುಂದಾಗಿರೋದು. ಇದು ಕ್ಯಾಬಿನೆಟ್ನಲ್ಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿರೋವಂಥದ್ದು. ಜೊತೆಗೆ ಇನ್ನೊಂದು ಮಹತ್ವದ ವಿಚಾರ ಅಂದರೆ RSS ಸಂಘ ಸಂಸ್ಥೆಗಳನ್ನು ಹೊರತುಪಡಿಸಿ ಬೇರೆ ಸಂಘ ಸಂಸ್ಥೆಗಳು ಕೂಡ ಯಾವ ಸಂಘ ಸಂಸ್ಥೆಗಳು ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸಬೇಕಾದ್ರೆ ಅಲ್ಲಿನ ಒಂದು ಏನು ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಅನುಮತಿ ಪರ್ಮಿಷನ್ ಕಡ್ಡಾಯ ಎಂಬ ಸೂಚನೆಯನ್ನು ಈಗ ಹೊರಡಿಸಿರೋಂಥದ್ದು. ಅಂದರೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾ ಇದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಏನು ಇನ್ನು 2-3 ದಿನಗಳಲ್ಲಿ ಹೊಸ ನಿಯಮಗಳನ್ನು ಜಾರಿಗೆ ತರಲಾಗುತ್ತೆ ಅಂತ. ಈ ಹಿಂದೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಅಂದರೆ CM ಸಿದ್ದರಾಮಯ್ಯನವ್ರಿಗೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಪತ್ರ ಬರೆದ ನಂತರ ತಮಿಳುನಾಡು ಮಾದರಿಯಲ್ಲೇ ರಾಜ್ಯದಲ್ಲೂ ಕೂಡ RSS ಚಟುವಟಿಕೆಗಳಿಗೆ ಒಂದು ಬ್ರೇಕ್ ಹಾಕಲಾಗುತ್ತೆ ಎಂಬ ಒಂದು ವಿಚಾರ ಚರ್ಚೆ ಆಗಿತ್ತು. ಅದು ಈಗ ಯಥಾವತ್ತಾಗಿ ಜಾರಿಯಾಗಿರುವಂಥದ್ದು. ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೆಲ್ಲಿ RSS ತನ್ನ ಶಾಖೆಗಳನ್ನು ಮಾಡ್ತಾಯಿದ್ರು, ಪಥಸಂಚಲನ ಮಾಡ್ತಾಯಿದ್ರು, ಜೊತೆಗೆ ಪಥಸಂಚಲನ ಮಾಡುವಂಥ ಸಮಯದಲ್ಲಿ ದೊಣ್ಣೆಗಳನ್ನು ಇಟ್ಕೊಂಡು ಓಡಾಡ್ತಾಯಿದ್ರು, ಎಲ್ಲದಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿರೋವಂಥದ್ದು. ಅಂದರೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಜಾರಿಗೆ ಮಾಡಬೇಕಾದ್ರೆ ಅಲ್ಲಿ ನಡೆಸುವಂಥ ಒಂದು ಕಾರ್ಯಕ್ರಮಗಳಿಗೆ ಸ್ಥಳೀಯ ಒಂದು ಪೊಲೀಸ್ ಸ್ಟೇಷನ್ ಒಂದು ಪರ್ಮಿಷನ್ ತೆಗೆದುಕೊಳ್ಳೇಬೇಕು. ಅಂದರೆ ಗಣೇಶ ಉತ್ಸವದಲ್ಲಿ ಸಂಬಂಧಪಟ್ಟಂತೆ ಅಲ್ಲಲ್ಲಿ ಯಾವ ಪೊಲೀಸ್ ಸ್ಟೇಷನ್ಗಳಲ್ಲಿ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಹೊರಡಿಸಲಾಗ್ತಾ ಇತ್ತು, ಅದೇ ರೀತಿ ಈಗ RSSನವರು ಕಡ್ಡಾಯವಾಗಿ ಅದನ್ನು ಅನುಮತಿಯನ್ನು ಪಡಲೇಬೇಕಾಗಿರೋಂಥದ್ದು. ಹಾಗಾಗಿ ಇನ್ನು 2-3 ದಿನಗಳಲ್ಲಿ ಸಂಬಂಧಪಟ್ಟಂತಹ ಗೃಹ ಇಲಾಖೆ ಆಗ್ಬೋದು ಅಥವಾ ಕಾನೂನು ಇಲಾಖೆ ಆಗ್ಬೋದು ಅಥವಾ ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯಿಂದ ಒಂದಿಷ್ಟು ಹೊಸ ನಿಯಮಗಳನ್ನು, ಅಂದರೆ ಈ ಬ್ರೇಕ್ ಹಾಕೋಕ್ಕೆ ಸಂಬಂಧಪಟ್ಟಂತೆ ಹೊಸ ನಿಯಮಗಳನ್ನು ಜಾರಿಗೆ ತರೋದಕ್ಕೆ ಈಗ ಸರ್ಕಾರ ಮುಂದಾಗಿರೋಂಥದ್ದು. ಅಂದರೆ ಇನ್ನೊಂದು 2-3 ಅಥವಾ 4 ದಿನಗಳಲ್ಲಿ ಈ ಹೊಸ ನಿಯಮ ಜಾರಿಗೆ ಬರುವುದು ಸ್ಪಷ್ಟವಾಗಿರೋಂಥದ್ದು. ಜೊತೆಗೆ ಈ BJP ನಾಯಕರು ಸಾಕಷ್ಟು ಆಕ್ರೋಶಗಳನ್ನು ಹೊರಹಾಕ್ತಾ ಇರೋಂಥದ್ದು. ಅಂದರೆ ನಾವು ಮುಂದೆ ನ್ಯಾಯಾಲಯಕ್ಕೆ ಹೋಗಿ ಹೋರಾಟ ಮಾಡ್ತೀವಿ ಅಂತ ಅದಕ್ಕೂ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಅಂದರೆ 2013ರಲ್ಲಿ CM ಆಗಿದ್ದಂತಹ ಜಗದೀಶ್ ಶೆಟ್ಟರ್ ಅವರು BJP ಆಡಳಿತ ಇದ್ದಾಗ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ರು. ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು, ಜೊತೆಗೆ ಸರ್ಕಾರಿ ನೌಕರರು ಕೂಡ ಇದರಲ್ಲಿ ಭಾಗವಹಿಸದಂತೆ ನಾವು ಎಚ್ಚರಿಕೆ ವಹಿಸಬೇಕು ಎಂಬ ಅಧಿಸೂಚನೆಯನ್ನು ಹೊರಡಿಸಿದ್ರು. ಅದನ್ನೇ ಯಥಾವತ್ತಾಗಿ ಜಾರಿಗೆ ತಂದಿದ್ದೀವಿ. ಹಾಗಾದರೆ ಇದು BJPಯವರು ಒಪ್ಪಲ್ವಾ ಎಂಬ ಪ್ರಶ್ನೆಯನ್ನು ಈಗ ಸ್ವತಃ ಕಾಂಗ್ರೆಸ್ ನಾಯಕರು BJPಗೆ ತಿರುಗೇಟು ಕೊಟ್ಟಿರುವಂಥದ್ದು. ಅಂದರೆ ಅವರೇ ಮಾಡಿದಂಥ ಒಂದು ಕಾನೂನು, ಅವರೇ ಜಾರಿಗೆ ತಂದಂಥ ಒಂದು ಅಧಿಸೂಚನೆನ ಈಗ ಯಾಕೆ BJP ನಾಯಕರು ಒಪ್ತಿಲ್ಲ ಎಂಬ ಆ ತಿರುಗೇಟನ್ನು ಕೊಡ್ತಾ ಇರೋಂಥದ್ದು. ಒಟ್ಟಿನಲ್ಲಿ ಹಲವು ದಿನಗಳಿಂದ ಏನು ರಾಜ್ಯದಲ್ಲಿ RSS ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಹಾಕೋಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ಪಷ್ಟ ಸೂಚನೆಯನ್ನು, ಸ್ಪಷ್ಟ ನಿಲುವನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಿರೋದಂಥದ್ದು. ಜೊತೆಗೆ RSS ಮಾತ್ರ ಅಲ್ಲ, ಇತರ ಸಂಘ ಸಂಸ್ಥೆಗಳು ಕೂಡ ತಮ್ಮ ಏನಾದರೂ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ, ಕಾರ್ಯಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಸಂಪೂರ್ಣವಾಗಿ ಕಡ್ಡಾಯವಾಗಿ ಅನುಮತಿ ಪಡೆಯೋದು, ಅನುಮತಿಯನ್ನು ಪಡಿಲೇಬೇಕು ಅನ್ನೋದು ಸ್ಪಷ್ಟಪಡಿಸಿರೋಂಥದ್ದು ನೀತಿ. ಸೌಖ್ಯ. ಓಕೆ, ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಎಸ್ ಕೊನೆಗೂ RSSಗೆ ಸಂಬಂಧಪಟ್ಟಂತೆ ಸಾಕಷ್ಟು ಏನು ಚರ್ಚೆ ಆಗ್ತಾ ಇದ್ದಂಥ ವಿಚಾರ ಏನಪ್ಪಾ ಅಂದ್ರೆ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಸರ್ಕಾರಿ ಅನುದಾನಿತ ಜಾಗಗಳಲ್ಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಬಾರ್ದು, RSSನ ಕಾರ್ಯಕ್ರಮಗಳು ಚಟುವಟಿಕೆಗಳು ನಡಿಬಾರ್ದು ಅಂತ. ಕೊನೆಗೂ ಪ್ರಿಯಾಂಕ್ ಖರ್ಗೆ ಅವರು ಬರೆದಂತ ಒಂದು ಪತ್ರದ ಆಧಾರದ ಮೇಲೆ ತಮಿಳುನಾಡು ಮಾದರಿಯನ್ನ ಇಲ್ಲಿ ಜಾರಿಗೆ ತರಬೇಕು ಅಂತ ಹೇಳಲಾಗ್ತಾ ಇತ್ತು. ತದನಂತರದಲ್ಲಿ ಒಂದಷ್ಟು ಚರ್ಚೆ ಮಾಡೋದಕ್ಕೆ, ಅಲ್ಲಿನ ಮಾದರಿ ಹೇಗಿದೆ ಏನು ಪರಿಶೀಲನೆ ಮಾಡೋದಕ್ಕೆ ಅಂತ ಕಾರ್ಯದರ್ಶಿ ಆಗಿರುವಂತ ಶಾಲಿನಿ ರಜನೀಶ್ ಅವರಿಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಒಂದು ಸೂಚನೆ ಕೊಟ್ಟಿದ್ರು. ಇವತ್ತು ಸಚಿವ ಸಂಪುಟದಲ್ಲಿ ಒಂದು ಪ್ರಮುಖವಾದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅದುವೇ RSS ಯಾವುದೇ ಚಟುವಟಿಕೆಗಳು ನಡಿಬೇಕು ಅಂದ್ರೆ ಅಲ್ಲಿ ಸ್ಥಳೀಯ ಪೊಲೀಸ್ ಸ್ಟೇಷನ್ನಲ್ಲಿ ಅವರು ಅನುಮತಿಯನ್ನ ಪಡೆದುಕೊಳ್ಳಲೇಬೇಕು. ಅಂದ್ರೆ ಅದು ಸರ್ಕಾರದ ಅನುಮತಿ ಅಂತ ಅರ್ಥ. ನೀವು ಖುದ್ದಾಗಿ ಸಿದ್ದರಾಮಯ್ಯನವರಿಗೆ ಪತ್ರ ಬರಿಬೇಕಂತ ಅಲ್ಲ, ಬದಲಿಗೆ ಸರ್ಕಾರದ ಅನುಮತಿ ಬೇಕು ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ನೀವು ಅಲ್ಲಿ ಸ್ಥಳೀಯವಾಗಿ ಎಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಿರೋ ಆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಪತ್ರ ಬರೆದು ಮನವಿ ಮಾಡಿಕೊಂಡು ಅವರ ಅನುಮತಿ ಕೊಟ್ಟರೆ ಕಾರ್ಯಕ್ರಮ ಮಾಡಬಹುದು, ಇಲ್ಲ ಅಂದ್ರೆ ಇಲ್ಲ. ಜೊತೆಗೆ ಇದೇನಾದ್ರೂ ಹೊಸ ಕಾನೂನಾ ಅಂತ ಬಂದಾಗ ಇಲ್ಲ. ಜಗದೀಶ್ ಶೆಟ್ಟರ್ ಅವರು 2013ರಲ್ಲಿ ತರಬೇಕಾಗಿದ್ದಂಥ ಕಾನೂನು ಇದಾಗಿತ್ತು, ಅದನ್ನೇ ಈಗ ಯಥಾವತ್ತಾಗಿ ಜಾರಿಗೆ ತಂದಿದ್ದಾರೆ. ಯಾವುದೇ ಅಂಥ ಬದಲಾವಣೆಗಳಿಲ್ಲ. ಈಗ RSS ಏನೇ ಕಾರ್ಯಕ್ರಮವನ್ನು ಮಾಡಬೇಕು, ಚಟುವಟಿಕೆ ಅಥವಾ ಪಥಸಂಚಲನ ಅವ್ರದ್ದು ಏನೇ ಕಾರ್ಯಕ್ರಮ ಮಾಡಬೇಕು ಅಂದರೂ ಕೂಡ ಸರ್ಕಾರದಿಂದ ಅನುಮತಿ ಕಡ್ಡಾಯವಾಗಿರುತ್ತೆ. ಏಕಾಏಕಿಯಾಗಿ ಎಲ್ಲೋ ಹೋಗಿ ಪಥಸಂಚಲನ ಮಾಡುವಂತಿಲ್ಲ, ಕಾರ್ಯಕ್ರಮ ಮಾಡುವಂತಿಲ್ಲ, ಭಾಷಣಗಳನ್ನು ಕೊಡುವಂತಿಲ್ಲ. ಹಾಗಾಗಿ ಸರ್ಕಾರದ ಅನುಮತಿ ಕಡ್ಡಾಯ ಅಂತ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂಥ ಪ್ರಮುಖವಾದಂಥ ಕಾನೂನು ಈಗ ಇದು. ಈ ಹಿಂದೆ ಕೂಡ 3 ವರ್ಷ RSS ನಿಷೇಧ ಆಗಿತ್ತು, ರದ್ದಾಗಿತ್ತು 3 ಬಾರಿ. ಆ ಸಂದರ್ಭದಲ್ಲೂ ಕೂಡ ಈ ರೀತಿಯ ಚಟುವಟಿಕೆಗಳು ನಡಿಲೇಬಾರದು ಅನ್ನುವಂಥ ಕಾರಣಕ್ಕೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗಂಭೀರವಾದ ನಿರ್ಧಾರವನ್ನು ತೆಗೆದುಕೊಂಡಿದೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕಾರ್ಯಕ್ರಮ, ರೂಪುರೇಷೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ ಅವ್ರ ಅನುಮತಿ ಕೊಟ್ಟರೆ ಮಾತ್ರ ಆ ಕಾರ್ಯಕ್ರಮ ಚಟುವಟಿಕೆಗಳಿಗೆ ಅವಕಾಶ ಇರುತ್ತೆ. ಬದಲಾಗಿ ಅನುಮತಿ ಇಲ್ಲ ಅಂದರೆ ಎಲ್ಲೂ ನೀವು ಯಾವ ಕಾರ್ಯಕ್ರಮನೂ ಮಾಡುವಂತಿಲ್ಲ. ಆ ಕಡೆ ಇತಿಹಾಸನೂ ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ. ಈಗಾಗಲೇ ಎಕ್ಸಿಸ್ಟಿಂಗ್ ರೂಲ್ಸ್ ಇದೆ, ಆ್ಯಕ್ಟ್ಸ್ ಇದೆ, ಅವೆಲ್ಲನೂ ಒಂದೇ ಕಾನೂನಲ್ಲಿ ತರ್ತಾ ಇದ್ದೀವಿ. ಹೊಸದು ಏನು ನಾವು ಮಾಡ್ತಾ ಇಲ್ಲ. ಇವಾಗ ಇವರು ಕೋರ್ಟಿಗೆ ಹೋಗ್ತಾರಂದ್ರೆ ಏನಂತ ಕೋರ್ಟಿಗೆ ಹೋಗ್ತಾರೆ? ನಾವೇನು BJPಗೆ ಬ್ಯಾನ್ ಮಾಡ್ತಾ ಇದ್ದೀವಾ, RSSಗೆ ಬ್ಯಾನ್ ಮಾಡ್ತಾ ಇದ್ದೀವಾ, ಅಥವಾ ಬೇರೆ ಸಂಘಟನೆಗಳಿಗೆ ಬ್ಯಾನ್ ಮಾಡ್ತಾ ಇದ್ದೀವಾ? ನಥಿಂಗ್ ಆಫ್ ದಟ್ ಸಾರ್ಟ್. ನಾವು ಪಬ್ಲಿಕ್ ಸ್ಪೇಸಸ್ನಲ್ಲಿ, ಸಾರ್ವಜನಿಕರ ಆಸ್ತಿಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಹೇಗಿರಬೇಕು ಅಂತ ಅಷ್ಟೇ ಅಲ್ವಾ ಹೇಳ್ತಾ ಇರೋದು? ಹಂಗಂದ್ರೆ 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರ ಕಾಲದಲ್ಲಿ ಆದಂಥ ಆರ್ಡರ್ ಏನು ಇಲ್ಲಿಗಲ್ಲ? ಸೊ ಅದು ಅವರು ಸ್ವಲ್ಪ ಏನು ರೂಲ್ ಬರೋದಕ್ಕಿಂತ ಮುಂಚೆನೇ ಎದುರ್ಕೊಂಡ್ರೆ ಹೆಂಗೆ? ನಾವೇನು BJP ಇಸ್ ನಾಟ್ ಮೈ ಟಾರ್ಗೆಟ್, ಇಸ್ ನಾಟ್ ದ ಗೌರ್ಮೆಂಟ್ಸ್ ಟಾರ್ಗೆಟ್. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಟಾರ್ಗೆಟಿಂಗ್ ಎನಿ ಆರ್ಗನೈಸೇಷನ್. ನಮ್ಮ ಇಂಟ್ರೆಸ್ಟ್ ಏನಿದೆ? ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಂತ ನಮ್ಮ ಜೊತೆಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಿಜಕ್ಕೂ ಕೂಡ RSS ಬ್ಯಾನ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ಕೊಳ್ತಾ ಇದ್ರು. ಬಟ್ ಈಗ ಆಗಿರುವಂತದ್ದು ಏನಂದ್ರೆ 2013ರಲ್ಲಿ ಜಗದೀಶ್ ಶೆಟ್ಟರ್ ಅವ್ರು ಏನು ಕಾನೂನು ತರಬೇಕು ಅಂದ್ಕೊಂಡಿದ್ರು ಅದೇ ಕಾನೂನು ಜಾರಿಯಾಗಿದೆ. ಅದ್ರ ಪ್ರಕಾರ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮ ಚಟುವಟಿಕೆ ನಡೆಸಬೇಕಂದ್ರೆ ಸರ್ಕಾರದ ಅನುಮತಿ ಕಡ್ಡಾಯ ಅಂತ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನೋಡಿ, ಈಗ ನಡೆದಿರ್ತಕ್ಕಂಥ ಘಟನಾವಳಿಗಳ ಬಗ್ಗೆ ಮಾತ್ರ ನಾನು ಸ್ಪಷ್ಟೀಕರಣ ಕೊಡಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಸಂಘ 100 ವರ್ಷ ಪೂರೈಸಿ ಇಡೀ ದೇಶ, ಇಡೀ ಜಗತ್ತಿನಾದ್ಯಂತ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಮಾಡ್ತಾ ಇದೆ. 1,35,000ಕ್ಕೂ ಹೆಚ್ಚಿನ ಸೇವಾ ಕಾರ್ಯಗಳನ್ನ ಸಂಘದ ಕಡೆಯಿಂದ ನಡೀತಾ ಇದ್ದಾವ. ಶತಾಬ್ದಿ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಎಲ್ಲ ಕಡೆ ಕೂಡ ಅದ್ಭುತವಾಗಿರ್ತಕ್ಕಂಥ ಪಥಸಂಚಲನ ನಡೆದಿದೆ. ಸಂಘ ಯಾವಾಗ್ಲೂ ಕೂಡ ದೇಶಭಕ್ತಿ ಬಿಟ್ಟು ಇನ್ಯಾವುದನ್ನು ಕೂಡ ಕಲಿಸೋದಿಲ್ಲ ಅನ್ನೋದು ಅಷ್ಟೇ ಸ್ಪಷ್ಟವಾಗಿದೆ. ಈ ರೀತಿಯಾದಂತ ಕುಚುಂತ ಹೇಳಿಕೆ ಕೊಡೋದನ್ನ ಸರ್ಕಾರದವರು ನಿಲ್ಲಿಸ್ಬೇಕನ್ನೋಂತ ಆಗ್ರಹ ಮಾಡ್ತೇನೆ ಸ್ಪಷ್ಟವಾಗಿ. ಬಟ್ ಅಲ್ಲ ಸರ್, ಈಗ ಸರ್ಕಾರದ ಅನುಮತಿ ಪಡ್ಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡೋದ್ರಲ್ಲಿ ತಪ್ಪೇನಿದೆ? ನೋಡಿ, ಸರ್ಕಾರ ಯಾವಾಗ್ಲೂ ಸಂಘ ಎಲ್ಲರದು ಅನುಮತಿ ತಗೊಂಡ ಮಾಡುವಂತದ್ದಾಗೈತೆ. ಯಾವ್ದು ಅನುಮತಿ ತಗೊಳ್ಳಾರ್ದು ಯಾವ್ದು ಮಾಡಕ್ ಹೋಗಲ್ಲ.
ಎಲ್ಲರನ್ನು ಕೇಳಿ ಹೇಳಿ ಮಾಡುವಂತದ್ದಾಗತ್ತೆ. ಯಾವ್ದು ಅನುಮತಿ ಈಗ ಯಾಕೆ ಅದನ್ನ ವಿನಾಕಾರಣ ಹುಟ್ಟಾಕತ್ತಾರ ಅನ್ನೋದು ಸ್ಪಷ್ಟೀಕರಣ ಕೊಡ್ಬೇಕು ಇವತ್ತು ಸರ್ಕಾರ ಅದನ್ನ. ಬಟ್ ಇದಕ್ ಮಾತ್ರ ಯಾವುದೇ ಕಾರ್ಯಕ್ರಮಗಳ ಒಂದ್ ಮಿನಿಟ್ ಮೇಡಮ್, ಈಗ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗ್ತೈತಿ ಅಂತಂದ್ರೆ ಈ ಮೊನ್ನೆ ಫಾರ್ ಎಕ್ಸಾಂಪಲ್ ಹುಬ್ಳಿಯಲ್ಲಿ ಸಂಘದ ಪಥಸಂಚಲನ ಆಯ್ತು. ಯಾವ ಡಿಪಾರ್ಟ್ಮೆಂಟ್ ಇರಲಿಲ್ಲ, ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ಅವರು ಕೂಡ ತಗೊಂಡೇವಿ, ಪೊಲೀಸ್ ಕಮಿಷನರ್ ಜೊತೆ ಮಾತಾಡಿದ್ದೇವೆ, ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳ ಜೊತೆ ಚರ್ಚೆ ಆಗಿದೆ. ಚರ್ಚೆಯಾಗೆ ಮಾಡ್ತಾರೆ ಕಾರ್ಯಕ್ರಮನ. ಏನ್ ಕಾರ್ಯಕ್ರಮ ಹಾಗೆ ಮಾಡಕ್ಕಾಗತ್ತಾ? ಈಗ ಹೇಳ್ತಿರೋದೇನಂದ್ರೆ ಸರ್, ಅದೇ 2013ರ ಕಾನೂನನ್ನೇ ನಾವು ಈಗ ಕಡ್ಡಾಯವಾಗಿ ಜಾರಿಗೆ ತರ್ತೀವಿ. ಎಲ್ಲೇ ಕಾರ್ಯಕ್ರಮ ಆದ್ರೂ ಇಲ್ಲ ಒಂದ್ ಮಿನಿಟ್ ನಾನು 2013 ಕಾನೂನು ಅಂತ ಹೇಳ್ತಾ ಇಲ್ಲ. ಹಾಗಾದ್ರೆ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಬರೀ ಮುಂದೆ ಅದನ್ನ ಬರೀಬೇಕಾಗಿತ್ತು. 2013 ಕಾನೂನನ್ನ ನಾವು ಜಾರಿಗೊಳಿಸ್ತೀವಿ ಅಂತ ಹೇಳ್ಬೇಕಾಗಿತ್ತಲ್ಲ ಅದನ್ನ. ಈಗ ಇಡೀ ದೇಶಾದ್ಯಂತ ಇಡೀ ರಾಜ್ಯಾದ್ಯಂತ ವಿರೋಧ ವ್ಯಕ್ತ ತಕ್ಷಣನ ಒಂದು ಹೊಸ ರಾಗವನ್ನು ತೆಗಿತಕ್ಕಂತ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ ಇವತ್ತು. ಅಲ್ಲ, ಈಗ ಸಚಿವ ಸಂಪುಟದಲ್ಲಿ ಈ ತೀರ್ಮಾನ ಆಗಿದೆಯಲ್ಲ ಸರ್, ಏನಂತೇಳಿ 2013ರಲ್ಲಿ ಏನಿತ್ತು ಅದೇ ಕಾಯ್ದೆ, ನಾವೇನು ಬದಲಾವಣೆ ತರಲ್ಲ. ಎಲ್ಲಿ ಕಾರ್ಯಕ್ರಮ ಚಟುವಟಿಕೆ ನಡೆಸಿದ್ರು ಕಾನೂನಿನ ಅಥವಾ ಸರ್ಕಾರದ ಅನುಮತಿ ಇರಬೇಕು. ಏಕಾಏಕಿಯಾಗಿ ಸಡನ್ ಆಗಿ ನೀವೆಲ್ಲೂ RSS ನ ಚಟುವಟಿಕೆಗಳನ್ನ ನಡೆಸುವಂತಿಲ್ಲ ಅಂತ. ನೋಡಿ, RSS ಎಲ್ಲಿ ಕೂಡ ಏಕಾಏಕಿಯಾಗಿ ಯಾವುದೇ ಚಟುವಟಿಕೆಗಳನ್ನ ನಡೆಸುವಂತ ಪ್ರಯತ್ನ ಮಾಡಿಲ್ಲ, ಮಾಡುವಂತ ಪ್ರಶ್ನೆನೂ ಇಲ್ಲ. RSS ಶಿಸ್ತಿಗೆ ಸ್ವಯಂ ಸೇವಕರಿಗೆ